ಗೋವಾದಲ್ಲಿ ಕಾಡಾನೆಗಳು ಬಂದಿದ್ದಾವೆ, ಅದನ್ನು ಒರಿಜಿನಲ್ ಜಾಗಕ್ಕೆ ಕಳಿಸ್ಬೇಕು. ಎಕ್ಸ್ಚೇಂಜ್ಗಳು ನನಗೆ ತಿಳಿದಂಗೆ ಅಲ್ಲಿಗೆ ಮೊದಲನೇ ಸಾರಿ. ಮಹಾರಾಷ್ಟ್ರದ ಫಾರೆಸ್ಟು ಇದೆ, ಕರ್ನಾಟಕ ಫಾರೆಸ್ಟು ಇದೆ, ಗೋವಾ ಫಾರೆಸ್ಟು ಇದೆ. ನಮ್ಗೆ ಆರ್ಡರ್ಸ್ ಇರೋದು ಓನ್ಲಿ ಫಾರ್ ಸಾಫ್ಟ್ ಡ್ರೈವ್, ನಾಟ್ ಫಾರ್ ಕ್ಯಾಪ್ಚರ್. ಏನು ಟೇಮ್ಡ್ ಆನೆಗಳಿದೆ ಅವು ಲಾರಿ ಹತ್ತಲಿಕ್ಕೆ ಹೆಸಿಟೇಟ್ ಮಾಡಲ್ಲ. ಡ್ರೈವಿಂಗ್ ಸ್ಟೈಲಿಗೆ ಅವು ಹೊಂದ್ಕೊಳ್ತವೆ. ಅವನು ಡ್ರೈವ್ ಎಡಕ್ಕೆ ತಿರುಗಿಸಿದ್ರೆ ತಾವು ಎಡಕ್ಕೆ ವಾಲ್ತವೆ, ಅವು ಬಲಕ್ಕೆ ತಿರುಗಿಸಿದ್ರೆ ಬಲಕ್ಕೆ ವಾಲ್ತವೆ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇದು ಆನೆ ಬಂತೊಂದಾನೆ. ಆ್ಯಕ್ಚುಲಿ ಆನೆ ಬಂತೊಂದಾನೆ ಸರಣಿನ ಕಳೆದ ಕೆಲವು ವಾರಗಳಿಂದ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಪ್ರೀತಿನ ಕೊಡ್ತಾ ಇದ್ದೀರಾ. ಆದರೆ ನಮ್ಮ ಜೊತೆ ಈ ಸರಣಿನ ನಡೆಸ್ಕೊಡ್ತಾ ಇರೋರು ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿದ್ದಂತಹ TJ ರವಿಕುಮಾರ್ ಅವರು. ಆದರೆ ಅವರು ಬರೀ ಆನೆಗಳ ಕಥೆ ಮಾತ್ರ ಅಲ್ಲ, ಅವ್ರ ಹತ್ರ ಅವರ 36 ವರ್ಷಗಳ ಅನುಭವದಲ್ಲಿ ಇನ್ನೊಂದಿಷ್ಟು ಕಥೆಗಳಿದೆ. ಅದನ್ನೆಲ್ಲ ಕೇಳಬೇಕು ಅಂತ ಇವತ್ತಿಂದ ಈ ಸರಣಿಯ ಹೆಸರನ್ನು ನಾವು ಬದಲಿಸ್ತಿದ್ದೀವಿ. ಇದನ್ನು ನಾವು ಕರಿತಾ ಇದ್ದೀವಿ ಫಾರೆಸ್ಟ್ ಡೈರೀಸ್ ಅಂತ. ಸೊ ಫಾರೆಸ್ಟ್ ಆಫೀಸರ್ ಅವರ ಅನುಭವದ ಡೈರಿಯಿಂದ ಏನೆಲ್ಲ ಕಥೆಗಳಿರುತ್ತೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ನನಗಿದೆ, ಅಷ್ಟೇ ನಿಮಗೂ ಕೂಡ ಇದೆ ಅಂತ ತಿಳ್ಕೊಳ್ತಾ ಇವತ್ತು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಆದರೆ ಆರಂಭದಲ್ಲಿ ನಾವು ಒಂದಿಷ್ಟು ಆನೆಗಳ ಕಥೆಯಿಂದನೇ ಶುರು ಮಾಡೋಣ, ಆಮೇಲೆ ಬೇರೊಂದಿಷ್ಟು ಕಾಡಿನ ಅವರ ಅನುಭವಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಅಲ್ಲಿ ಅವರು ಫಾರೆಸ್ಟ್ ಆಫೀಸರ್ ಆಗಿದ್ದು ಏನೆಲ್ಲ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದನ್ನು ಅವ್ರ ಹತ್ರ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ ಪ್ರದೀಪ್. ಥ್ಯಾಂಕ್ ಯು ಸೋ ಮಚ್. ನಾನು ಥ್ಯಾಂಕ್ಸ್ ಹೇಳಬೇಕು. ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನನ್ನ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಆನೆಗಳ ಕಥೆ ತುಂಬ ಜನರಿಗೆ ಇಷ್ಟ ಆಗಿದೆ, ತುಂಬ ಅದನ್ನು ಜನ ಇಷ್ಟಪಟ್ಟಿದ್ದಾರೆ. ಸೊ ಈಗ ನಾವು ಆನೆಗಳ ಕಥೆನೇ ಕಂಟಿನ್ಯೂ ಮಾಡೋಣ. ಆದರೆ ನಿಮ್ಮಿಂದ ಮತ್ತಷ್ಟು ಬೇರೆ ಬೇರೆ ಕಥೆಗಳನ್ನು ಕೇಳಬೇಕು ಅನ್ನೋ ಕುತೂಹಲ ನಂದು. ಹಾಗಾಗಿ ಮೊದಲಿಗೆ ನೀವು ಆನೆಗಳ ಕಥೆನ ಹೇಳ್ತಾ ಒಂದಿಷ್ಟು ಕಥೆಗಳು ಬಾಕಿ ಇದೆ, ನೆಕ್ಸ್ಟ್ ಟೈಮ್ ಶೂಟ್ ಮಾಡಿದಾಗ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ರಿ. ಈ ಗೋವಾಗೆ ಹೋದ ಕಥೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರಿ, ಅದು ಏನು ಅಂತ? 2005ನೇ ಇಸ್ವಿ ನಾನು ಅವಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಶಿವಮೊಗ್ಗ ವನ್ಯಜೀವಿ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ನಮ್ಮ ವ್ಯಾಪ್ತಿ ಸಕ್ರೆಬೈಲು ಆನೆ ಬಿಡಾರ, ಆಮೇಲೆ ಟೈಗರ್ ಆ್ಯಂಡ್ ಲಯನ್ ಸಫಾರಿ ತ್ಯಾವರಕೊಪ್ಪ, ಪ್ಲಸ್ ಶೆಟ್ಟಿಹಳ್ಳಿ ಫಾರೆಸ್ಟು, ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಇದಿಷ್ಟು ನಮ್ಮ ಜ್ಯೂರಿಸ್ಟಿಕ್ಷನ್ನು. ಸೊ ಹಾಗಾಗಿ ಆನೆಗಳ ಬಗ್ಗೆ ದಿನನಿತ್ಯದ ನಮ್ಮ ಒಡನಾಟ ಇದ್ದೇ ಇತ್ತು. ಕ್ಯಾಂಪಿಗೆ ಹೋಗಲೇಬೇಕು, ಅವುಗಳ ಆರೋಗ್ಯ ನೋಡಬೇಕು, ಪಶುವೈದ್ಯರಿಂದ ಅದು ತಪಾಸಣೆ ಮಾಡಬೇಕು, ಇವೆಲ್ಲ ರೆಗ್ಯುಲರ್ ಆಗಿತ್ತು. ಈ ನಡುವೆ ನಮಗೊಂದು ವಿಚಿತ್ರ ಅನ್ನೋಕ್ಕಿಂತ ಒಂದು ಆದೇಶ ಬಂತು, ಸ್ಪೆಷಲ್ ಟಾಸ್ಕ್. ಏನಂದರೆ ನಮಗೆ DF ಅವರಿಂದ ಒಂದು ಆದೇಶ ಬಂತು, ನೀವು ಗೋವಾದಲ್ಲಿ ಕಾಡಾನೆಗಳು ಬಂದಿದ್ದಾವೆ, ಅವನ್ನ ಹಿಮ್ಮೆಟ್ಟಿಸ್ಬೇಕು, ಅದನ್ನು ಒರಿಜಿನಲ್ ಜಾಗಕ್ಕೆ ಕಳಿಸ್ಬೇಕು. ನೀವೆಲ್ಲಿದ್ರಿ? ನಾನು ಶಿವಮೊಗ್ಗದಲ್ಲಿದ್ದೆ. ಗೋವಾದಿಂದ ಕಾಲ್? ಹೌದು, ಗೋವಾ ಸರ್ಕಾರದಿಂದ ಕರ್ನಾಟಕ ಸರ್ಕಾರಕ್ಕೆ ಬಂದು, ಅರಣ್ಯ ಇಲಾಖೆಗೆ ಬಂದು, ಅರಣ್ಯ ಇಲಾಖೆಯಿಂದ ನಮ್ಮ DF ಅವರಿಗೆ ಮೆಸೇಜ್ ಬಂದಿದೆ. ಓಕೆ. ಇಲ್ಲಿಂದ ನುರಿತ ಒಬ್ಬರು ರೆಸ್ಪಾನ್ಸಿಬಲ್ ಆಫೀಸರು, ವೆಟರ್ನರಿ ಡಾಕ್ಟ್ರು, ಪ್ಲಸ್ ಆನೆಗಳನ್ನ ಕಳಿಸ್ಬೇಕು. ಅಂದರೆ ಈ ಥರದ್ದು ನಡೆಯುತ್ತಾ? ಅಂದರೆ ಈ ಎಕ್ಸ್ಚೇಂಜ್ಗಳು ನನಗೆ ತಿಳಿದಂಗೆ ನಮ್ಮ ಏನು ವನ್ಯಜೀವಿ ವಿಭಾಗ ಇತ್ತು ಅಲ್ಲಿಗೆ ಮೊದಲನೇ ಸಾರಿ. ಓಕೆ. ಫಾರ್ ದಿ ಫಸ್ಟ್ ಟೈಮ್ ವಿ ರಿಸೀವ್ಡ್ ಸಚ್ ಎ ಟಾಸ್ಕ್. ಯಾವುದೋ ಒಂದು ಬೇರೆ ರಾಜ್ಯದಿಂದ ನಮ್ಗೆ ಹೆಲ್ಪ್ ಬೇಕು, ಈ ಥರದ್ದೊಂದು ಸಪೋರ್ಟ್ ಮಾಡಿ. ಹೌದು, ಅಲ್ಲಿ ಆನೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಗೋವಾದಲ್ಲಿ. ಓಕೆ. ಆಮೇಲೆ ಅಲ್ಲಿ ಕ್ಯಾಂಪ್ಗಳು ಇಲ್ಲ, ಆನೆಗಳು ಹೊಸ ಪರಿಚಯ ಜನಕ್ಕೆ. ಸೊ ಅವುಗಳ ಸ್ವಭಾವ, ಅವುಗಳ ಏಲಿಯನ್ ಶಕ್ತಿ ಇವ್ಯಾವು ಅಷ್ಟೊಂದು ಅವ್ರಿಗೆ ಗೊತ್ತಿಲ್ಲ. ಸೊ ಅವಾಗ ನಮ್ಮ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು, ನೀವು ಹೋಗಬೇಕಾಗತ್ತೆ, ಆನೆಗಳನ್ನ ನೀವು ಸೆಲೆಕ್ಟ್ ಮಾಡಿ ಯಾವ್ದಾವ್ದು ತೊಗೊಂಡು ಹೋಗ್ತೀರಿ, ಒಟ್ಟು 5 ಆನೆಗಳನ್ನ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು, ಜೊತೆಗೆ ನಿಮಗೆ ಏನೇನು ಫೆಸಿಲಿಟಿ ಬೇಕು,
ಜೀಪ್ ಬೇಕಾಗುತ್ತೆ ತೊಗೊಳ್ಳಿ, ಆಮೇಲೆ ಪಶುವೈದ್ಯರು ಬೇಕಾಗ್ತಾರೆ, ರೇಂಜ್ ಆಫೀಸರ್ ಬೇಕಾಗ್ತಾರೆ, ಎಲ್ಲರನ್ನೂ ತೊಗೊಳ್ಳಿ ಅಂತೇಳಿ ಒಂದು ಆದೇಶನ ನೀಡುತ್ತಾರೆ. ಸರಿ, ಆ ಆದೇಶ ಪಾಲನೆ ಮಾಡಿದಾಗ ನಾವು ಬಂದು ನಮ್ಮ ಮಾವುತರು, ಜಮೇದಾರರು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ, ರೇಂಜ್ ಆಫೀಸರ್ ಕೂಡ ಡಿಸ್ಕಸ್ ಮಾಡ್ತೀವಿ. ಯಾವ ಆನೆ ಅಲ್ಲಿ ಅಷ್ಟು ದೂರ ತೊಗೊಂಡೋಗ್ಬೇಕು ಅಂದಾಗ ಅದು ಉಪಯೋಗಕ್ಕೆ ಬರಬೇಕಲ್ವ, ಹೋಗಿದ್ದ ಕೆಲಸ ಆಗಬೇಕು. ಒಬ್ಬ ಎಕ್ಸ್ಪರ್ಟ್ ಆನೆನೇ ಕರ್ಕೊಂಡು ಹೋಗ್ಬೇಕು. ಹಾಂ, ಎಕ್ಸ್ಪರ್ಟ್ ಅವರು ಅಂದರೆ ಅದಕ್ಕೊಂದು ಅನುಭವ ಇರಬೇಕು. ಸಕ್ರೆಬೈಲ್ ಟೀಮ್ನವ್ರಿಗೆ ಕಾಡಾನೆಗಳನ್ನ ಸಾಕಷ್ಟು ಹಿಡಿದು ಅವ್ರಿಗೆ ಅನುಭವ ಇದೆ. ಬೇರೆ ಬೇರೆ ಕಡೆಗೆ ಅವ್ರನ್ನ ಕಳಿಸಿದ್ದು ಇದೆ, ಅವರಲ್ಲಿ ಸಕ್ಸಸ್ಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದು ಇದೆ. ಅದು ಪೂರ್ಣ ಪರಿಣತಿ ಅವರು ಹೊಂದಿದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ, ಸರ್ ಇಂತಿಂಥ ಆನೆಗಳು ಫಿಟ್ ಇದ್ದಾವೆ, ಅದಕ್ಕೆ ಸರಿಯಾದ ಸೂಟ್ ಆಗ್ತವೆ. ಹಾಂ, ಸೂಟ್ ಆಗ್ತವೆ, ಅದನ್ನು ನಾವು ಕ್ಯಾರಿ ಮಾಡೋಣ. ಸ್ವಭಾವತಃ ನಮ್ಮ ಕುಮ್ಕಿ ಆನೆಗಳು ಏನು ಸಕ್ರೆಬೈಲ್ ಯಾವುದೇ ಆನೆಗಳು ಏನು ಟೇಮ್ಡ್ ಆನೆಗಳಿದೆ, ಅವು ಲಾರಿ ಹತ್ತಲಿಕ್ಕೆ ಹೆಸಿಟೇಟ್ ಮಾಡಲ್ಲ. ಓಕೆ. ಕ್ಲೀನಾಗಿ ಲಾರಿನ ಹತ್ತುತ್ತವೆ. ಆ ಡ್ರೈವಿಂಗ್ ಸ್ಟೈಲಿಗೆ ಅವು ಹೊಂದ್ಕೊಳ್ತವೆ. ಓಹೋ. ಅವನು ಡ್ರೈವ್ ಎಡಕ್ಕೆ ತಿರುಗಿಸಿದ್ರೆ ತಾವು ಎಡಕ್ಕೆ ವಾಲ್ತವೆ, ಅವು ಬಲಕ್ಕೆ ತಿರುಗಿಸಿದ್ರೆ ಬಲಕ್ಕೆ ವಾಲ್ತವೆ. ಸೊ ಹೀಗೆಲ್ಲ ಇರುತ್ತೆ. ಮತ್ತು ಮಾವುತ ಇರ್ತಾನೆ, ಅವ್ರ ಜೊತೆಗೆ ಇರ್ತಾನೆ, ಲಾರಿ ಮೇಲೆ ಇರ್ತಾನೆ, ಅದರದ್ದು ಉಸ್ತುವಾರಿ ನೋಡ್ತಾ ಇರ್ತಾನೆ. ಆಮೇಲೆ ಎಟ್ಟೆ ಸ್ಟ್ರೆಚ್ ನೀವು ತುಂಬ ದೂರಕ್ಕೆ ಅದನ್ನು ತೊಗೊಂಡೋಗೋಕ್ಕಾಗಲ್ಲ. ನಿಲ್ಲಿಸಿ 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 ತೊಗೊಂಡೋಗ್ಬೇಕು. ಆದಷ್ಟು ಸಾಯಂಕಾಲದ ಮೇಲೆ ಹೊರಡಬೇಕು. ಅಂದರೆ ಬಿಸಿಲು ಅವಕ್ಕೆ ನೀರು ಗೀರು ಮತ್ತು ಪದೇ ಪದೇ ಇಳಿಸೋಕ್ಕೂ ಆಗಲ್ಲ. ಅಂದರೆ ಒಮ್ಮೆ ಹತ್ತದ ಮೇಲೆ ಅಲ್ಲೇ ಇಳಿಬೇಕು. ಇಳಿಸಬಹುದು ಮಧ್ಯ, ಅದಕ್ಕೆ ಸರ್ಟನ್ ಇದು ಬೇಕಾಗುತ್ತೆ, ಪ್ಲ್ಯಾಟ್ಫಾರ್ಮ್ ಬೇಕು. ಓಕೆ. ರ್ಯಾಂಪ್ ಬೇಕು, ಪ್ಲ್ಯಾಟ್ಫಾರ್ಮ್ ಬೇಕು. ಇಳಿಯೋದು ಹತ್ತೋದೇ ಒಂದು ಕಾರ್ಯಕ್ರಮ ಅದು. ಹೌದೌದು. ಮತ್ತು ಅಲ್ಲಿದು ವಿಷಯ ತಿಳ್ಕೊಂಡ್ವಿ. ಅಲ್ಲಿ ಕಾಡಾನೆ ಬಂದಿರೋದು ನಿಜ ಇದೆ, ಪಾಪ ಅಲ್ಲೊಂದು ಇದಾಗಿದೆ, ಇನ್ಸಿಡೆಂಟ್ ಆಗಿದೆ, ಅದಕ್ಕೆ ಕೇಳಿದ್ದಾರೆ. ಸೊ ನಾವು ತೊಗೊಂಡು ಹೋಗಲೇಬೇಕು. ಅದೆಲ್ಲ ಕನ್ಸಲ್ಟೇಷನ್ ಆಯಿತು, ಅವ್ರ ಜೊತೆ ಮಾತುಕತೆ ಆಯಿತು. ಮಾತುಕತೆ ಆದಮೇಲೆ ನಾವು ಆನೆಗಳನ್ನ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿದಾಗ ಪ್ರತಿ ಆನೆಗೆ ಇಬ್ಬಿಬ್ಬರು ಸ್ಟಾಫ್ ಇರ್ತಾರೆ. ಒಬ್ಬರು ಮಾವುತ್ ಅಂತ ಕರಿತೀವಿ, ಇನ್ನೊಬ್ಬರು ಕವಾಡಿ ಅಂತ ಕರಿತೀವಿ. ಅವರಿಬ್ಬರೂ ಆ ಆನೆಗೆ ದೇ ಆರ್ ದಿ ಇನ್ಚಾರ್ಜ್. ಉಸ್ತುವಾರಿ ಮಾಡೋವಂಥವ್ರು, ಇನ್ಚಾರ್ಜ್ ಅಂತ. ಸೊ ಅವ್ರನ್ನೂ ಎಲ್ಲ ಸಾಕಷ್ಟು ಸಾಮಾನು, ಬಟ್ಟೆ ಇವೆಲ್ಲ ಯಾಕೆಂದರೆ ಒಂದು ಅಲ್ಲಿಗೆ ಹೋದ್ಮೇಲೆ ಎಷ್ಟು ದಿವಸ ಆಗುತ್ತೆ ಹೇಳಲಿಕ್ಕೆ ಬರೋಲ್ಲ. ಹೋದ್ಮೇಲೆ ಆ ಟಾಸ್ಕ್ ಮುಗಿಸ್ದೆ ನಾವು ಬರೋದಕ್ಕೂ ಆನೆನೂ ತೊಗೊಂಬರೋಕ್ಕಾಗಲ್ಲ. ಇಟ್ಸ್ ಎ ಗ್ರೇಟ್ ಜಾಬ್. ಲಾರಿಗಳು ಸಿಗಬೇಕು. ಈಗ ಅಲ್ಲಿ ಇಳಿಸಿದ್ಮೇಲೆ ಆ ಲಾರಿಗಳನ್ನ ನಾವು ಎಷ್ಟು ದಿವಸ ಇಟ್ಕೊಳಕ್ಕಾಗಲ್ಲ, ಅದು ಕಳಿಸ್ಬಿಡ್ಬೇಕು. ಈ ಥರ ಎಲ್ಲ ಇರುತ್ತೆ. ಆಮೇಲೆ ಏನು ಮಾಡಿದ್ವಿ, ಅವ್ರಿಗೆಲ್ಲ ಸಾಕಷ್ಟು ತಿಳುವಳಿಕೆ ಹೇಳಿದ್ವಿ. ನೋಡಪ್ಪ, ಹೋಗ್ತಾಯಿದ್ವಿ, ಇಂಥ ಕೆಲಸಕ್ಕೆ ಹೋಗ್ತಾಯಿದ್ವಿ, ಅದು ನಮ್ಮ ಈ ವಿಭಾಗದ ಮರ್ಯಾದೆ ಪ್ಲಸ್ ನಮ್ಮ ಕಾರ್ಯಕ್ಷಮತೆ. ಏನೋ ನಂಬಿಕೆ ಕರೆದಿದ್ದಾರೆ, ಅದನ್ನು ನಾವು ನಿಭಾಯಿಸದೆ ಬರೋಕ್ಕಾಗಲ್ಲ. ಹಿಂಗೆಲ್ಲ ಅವ್ರಿಗೆಲ್ಲ ಹೇಳಿದಾಗ ಅವರೆಲ್ಲ ಒಪ್ಪಿಕೊಂಡ್ರು. ಮನೆಗೆಲ್ಲ ಸಾಕಷ್ಟು ಏನೇನು ಬೇಕೋ ಅದೆಲ್ಲ ರೇಷನ್ ಥರದ್ದು ಇರುತ್ತೆ, ಪಾಪ ಅವರೆಲ್ಲ ಕೊಟ್ಟರು. ಹೊರಟ್ವಿ. ಸಾಯಂಕಾಲ ಒಂದು ಮೂರು ಗಂಟೆ ಹೊತ್ತಿಗೆ ಬಿಟ್ವಿ ಅಂತ ಇಟ್ಕೊಳ್ಳಿ. 3 ಗಂಟೆಗೆ 5 ಲಾರಿ. ಆ ಡ್ರೈವರ್ಸಿಗೆಲ್ಲ ಮೊದಲೇ ತಾಕೀತಿ ಮಾಡಿದ್ವಿ. ತಾಕೀತಿ ಅಂದರೆ ಕರೆಕ್ಟಾಗಿ ಅವ್ರಿಗೆ ಏನೇನು ಪಾಲಿಸ್ಬೇಕು. ಯಾಕೆಂದರೆ ಲೋಡ್ ಲಾರಿ ಥರ ಅವರು ಒಟ್ಟಾರೆ ಹೋಗೋಕ್ಕಾಗಲ್ಲ, ಹೋಗಲೂಬಾರ್ದು. ಸೊ ಆಮೇಲೆ ಅವ್ರಿಗೆಲ್ಲ ಸಾಕಷ್ಟು ಟ್ರೈನ್ ಅಪ್ ಮಾಡಿದ್ಮೇಲೆ ಅವರು ಎಲ್ಲ ಒಟ್ಟಿಗೆ ಹೋಗೋದು ಅಂತ. ಇನ್ಫ್ಯಾಕ್ಟ್ ಗೋವಾ ಗೌರ್ಮೆಂಟಿಂದ ಒಬ್ಬರು ರೆಸ್ಪಾನ್ಸಿಬಲ್ ಆಫೀಸರ್ ಕಳಿಸಿದ್ರು ಜೀಪಲ್ಲಿ. ಓಕೆ. ಹಿ ವಾಸ್ ಅಸಿಸ್ಟೆಂಟ್ ಕನ್ಸರ್ವೇಟ್ರು, ನಮ್ಮ ಸೀನಿಯರ್ ಇದ್ದರು ಅವರು ಬಂದು ಇದೆಲ್ಲ ಕಾರ್ಯಕ್ರಮನ ಅವರು ನೋಡ್ತಾಯಿದ್ರು. ಆಗಾಗ ಅವರು ಅಲ್ಲಿಗೂ ತಿಳಿಸ್ತಾಯಿದ್ರು, ಈ ಥರ ನಡೀತಾ ಇದೆ, ಹೊರಡ್ತೀವಿ. ಅಲ್ಲೇನು ನಡೀತಾ ಇತ್ತು ಅವಾಗ? ಅಲ್ಲಿ ಏನಿಲ್ಲ, ಕಾಡಾನೆ ಇದೆ. ಅವ್ರಿಗೇನು ಓಡ್ಸೋಕ್ಕಾಗಲ್ಲ, ವಿತೌಟ್ ಎಲಿಫೆಂಟ್ ದೇ ಕಾಂಟ್ ಡ್ರೈವ್. ಅಂದರೆ ಯಾವ ಥರ ಪೊಸಿಷನ್ ಇತ್ತು, ಏನು ನಡೀತಾ ಇತ್ತು ಅಲ್ಲಿ? ಅಂದರೆ ಅಲ್ಲಿ ಎಲ್ಲಿ ಬಂದಿತ್ತು ಅದು ಈ ವಾಲ್ಪೋಯಿ ಅಂತ ಒಂದು ಇದಿದೆ, ಜಲಪಾತದ ಥರ ಇದೆ, ಡ್ಯಾಮು ಇದೆ, ನಾರ್ತ್ ಗೋವಾದಲ್ಲಿ. ಓಕೆ. ನಾವು ಸೌತ್ ಗೋವಾ ಕಡೆಯಿಂದ ಎಂಟ್ರ್ ಆಗ್ತೀವಿ, ಕಾರವಾರ ಕಡೆಯಿಂದ. ಇಟ್ ವಾಸ್ ಇನ್ ನಾರ್ತ್ ಗೋವಾ. ಓಕೆ. ಸೊ ಇಲ್ಲಿ 3 ಗಂಟೆಗೆ ಬಿಟ್ವಿ. 3 ಗಂಟೆಗೆ ಬಿಟ್ಟಾಗ ಸೀದಾ ಎಷ್ಟು ನಾವು ಕಾರವಾರ ದಾಟಿ ಬಾರ್ಡ್ರು
ಗೋವಾ ಎಂಟ್ರಾಗದೆ ಬೆಳಗಿನ ಜಾವ ಆಯಿತು, ಹ್ಞೂ 6-7 ಗಂಟೆ ಆಯಿತು. ಸೊ ಅಲ್ಲೊಂದು ಫಾರೆಸ್ಟ್ ಗೆಸ್ಟ್ ಹೌಸ್ ಇತ್ತು, ಅಲ್ಲೆಲ್ಲ ಫ್ರೆಶ್ ಅಪ್ ಆದ್ವಿ. ಮತ್ತೆ ವಿ ಕಂಟಿನ್ಯೂಡ್ ಅವರ್ ಜರ್ನಿ. ಎಲ್ಲಿವರೆಗೆ ಅಪ್ ಟು 2-2:30 3 ಗಂಟೆ ಆಗಿತ್ತೇನೋ ನಾವು ಲಾರಿ ಅನ್ಲೋಡ್ ಮಾಡಿದಾಗ. ಅಂದರೆ ಒಂದು 24 ಗಂಟೆ ಪ್ರಯಾಣ. ಹೆಚ್ಚು ಕಡಿಮೆ ಅಷ್ಟೇ ಆಗಿತ್ತು, ಅಷ್ಟೇ ಆಗಿತ್ತು. ಸೊ ನನ್ನ ಜೊತೆಗೆ ವೆಟರ್ನರಿ ಡಾಕ್ಟರ್ ಬಂದರು, ರೇಂಜ್ ಆಫೀಸರ್ ಬಂದರು, ಪ್ಲಸ್ 5-10 ಜನ ಸ್ಟಾಫು, ಆನೆ ಸ್ಟಾಫು, ಆಮೇಲೆ ಜಮೇದಾರರೊಬ್ಬರು. ಸೊ ಇಟ್ ವಾಸ್ ಎ ವೆರಿ ಬಿಗ್ ಟೀಮ್, ದೊಡ್ಡ ಟೀಮೇ ಹೋಗ್ಬೇಕಾಗಿ ಬಂತು. ಹೌದು. ಒಂದು 10-20 ಜನ ಅಂತೂ. ಆಮೇಲೆ ಟಾಸ್ಕು ಹಂಗೆ ಇದೆ ನೋಡಿ. ಹೌದು ಹೌದು. ಯಾಕೆಂದ್ರೆ ಒಬ್ರಿಗೆ ಹುಷಾರು ತಪ್ಪಿದ್ರೆ ಇನ್ನೊಬ್ರು ಮಾಡಬೇಕಾಗತ್ತೆ. ಹೋದ್ಮೇಲೆ ಅದು ಅಂದರೆ ಅಲ್ಲಿ ಈಗ ಅದೇ ಆ ಜಾಗದ ಬಗ್ಗೆ ಹೇಳ್ತಾ ಇದ್ರು, ಆನೆಗಳ ಬಗ್ಗೆ. ಅಂದರೆ ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಇಮ್ಯಾಜಿನೇಷನ್ ಇತ್ತು ಅಂತ, ಅಂದರೆ ಎಷ್ಟು ಇನ್ಫಾರ್ಮೇಶನ್ ಅಷ್ಟೇ. ಅವರು ಪಾಪ ಅವರು ಅಲ್ಲಿಂದ ಬಂದ ACF ನಮಗೆ ಹೇಳ್ತಾ ಇದ್ರು, ಈ ಥರ ಇದೆ, ಈ ಥರ ಇದೆ, ಆನೆಗಳಿದೆ, ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದೆ, ಎಷ್ಟಿದೆ, ಏನಿದೆ, ಏನು ಮಾಡಿಲ್ಲ. ಅವರು ಪಾಪ ಟ್ರೈ ಮಾಡಿದ್ದಾರೆ ಹತ್ರಕ್ಕೆ ಹೋಗಿ ಪಿಕ್ಚರ್ಸು ಅದು ಇದು ತೊಗೊಳಕ್ಕೆ. ಹತ್ರಕ್ಕೆ ಹೋಗೋಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಯಾಕೆಂದರೆ ಮಾಡಿದ್ರು ಒಂದು. ಎರಡನೇದು ಇಟ್ಸ್ ಎ ಹ್ಯೂಜ್ ಇದಲ್ವಾ, ಸೊ ಓಡೋಕ್ಕೂ ಆಗಲ್ಲ. ಸೊ ಯಾಕೆ ರಿಸ್ಕು ಬರಲಿ ಅಂತ ಅವರು. ಗೋವಾ ನಿಮಗೆಲ್ಲ ಗೊತ್ತಿದೆ, ಬುದ್ಧಿವಂತ ರಾಜ್ಯ. ಅವರು ಸ್ವಲ್ಪ ದೇ ಆರ್ ಗುಡ್ ಇದು. ಆಮೇಲೆ ಏನಾಯಿತು, ಹೊರಟ ಮೇಲೆ ಬೆಳಗಿನ ಜಾವ ಕಣ್ಕೊಣಮ್ ತಲುಪಿದ್ವಿ. ನೆಕ್ಸ್ಟ್ ಡೇ ಆಫ್ಟರ್ನೂನ್ ಹೊತ್ತಿಗೆ ವಾಲ್ಪೋಯಿಗೆ ತಲುಪಿದ್ವಿ. ವಾಲ್ಪೋಯಿ ಅಲ್ಲೇನಾಗಿದೆ, ಫಾರೆಸ್ಟ್ 3 ಸ್ಟೇಟಿನ ಒಟ್ಟಾರೆ ಫಾರೆಸ್ಟ್ ಇದೆ. ಓಕೆ. ಮಹಾರಾಷ್ಟ್ರದ ಫಾರೆಸ್ಟು ಇದೆ, ಕರ್ನಾಟಕ ಫಾರೆಸ್ಟು ಇದೆ, ಗೋವಾ ಫಾರೆಸ್ಟು ಇದೆ. 3 ಕಡೆಯಿಂದ ನಮ್ಮದು ಅದನ್ನು ಯಾವ ಕಡೆಗೆ ಓಡಿಸ್ಬೇಕು ಅಂತ ನಮ್ಗೆ ಆರ್ಡರ್ಸ್ ಇರೋದು ಓನ್ಲಿ ಫಾರ್ ಸಾಫ್ಟ್ ಡ್ರೈವ್, ನಾಟ್ ಫಾರ್ ಕ್ಯಾಪ್ಚರ್. ಕ್ಯಾಪ್ಚರ್ ಮಾಡಿದ್ರೆ ಅದು ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ಕಳಿಸ್ಬೇಕು, ಈಸಿ ಆಗುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಅದು ಎಲ್ಲಿಂದ ಬಂದಿದೆ ಅಂತ ಗೊತ್ತಿದೆ, ಅದು ತಿಳ್ಕೊಳ್ತಾ ಇದ್ವಿ. ಅದು ನೆಕ್ಸ್ಟ್ ಅದನ್ನು ಹುಡುಕ್ತಾ ಇದ್ವಿ, ಹುಡುಕಿದ್ವಿ ಅದು ಎಲ್ಲಿಂದ ಬಂತು, ಹೇಗೆ ಬಂತು. ಲೋಕಲ್ ವಿಲೇಜರ್ಸ್ ನೋಡಿದವ್ರು ಇರ್ತಾರೆ. ಯಾಕೆಂದರೆ ಅದು ಒಂದು ಕಾಡಿಂದ ಹೊರಗಡೆ ಬಂತು ಅಂದರೆ 10 ಹಳ್ಳಿ ಪಾಸ್ ಆಗಿರುತ್ತದು, 10 ಹಳ್ಳಿ ಜನರ ಗಮನಕ್ಕೆ ಬಿದ್ದಿರುತ್ತದು. ಸೊ ಅದೆಲ್ಲ ಆದಮೇಲೆ ಅದು ಅವ್ರು ಹೇಳ್ತಾರೆ, ಸರ್ ಹಿಂಗೆ ಒಂದು ವಾರದಿಂದ ಹಿಂಗೆ ನೋಡಿದ್ವಿ, ಅಥವಾ ಒಂದು ತಿಂಗಳಿಂದ ಹಿಂಗೆ ನೋಡಿದ್ವಿ, ಇಷ್ಟಿತ್ತು. ಸೊ ವಿ ಹ್ಯಾವ್ ಟು ಗ್ಯಾದರ್ ಆಲ್ ಸಚ್ ಇನ್ಫಾರ್ಮೇಷನ್. ಓಕೆ. ಅದನ್ನು ನೀವು ಬಂದ ದಾರಿ ಬಂದ ಜಾಗಕ್ಕೆ ಕಳಿಸೋದು ಸುಲಭ. ರೈಟ್. ಹೊಸ ಜಾಗಕ್ಕೆ ಅದನ್ನು ನೀವು ಡ್ರೈವ್ ಮಾಡೋದಿದೆಯಲ್ಲ, ಅದು ಇನ್ನೊಂದು ಹೊಸ ಪ್ರಾಬ್ಲಮ್ಮು ಮತ್ತು ಹೊಸ ಚಾಲೆಂಜ್ ಅದು. ಹೌದು. ಸೊ ಅದು ಆಗಲ್ಲ. ಒಟ್ಟು ಕೊನೆಗೂ ನೀವು ಅಲ್ಲಿ ವಾಲ್ಪೋಯಿ ಅಲ್ಲಿಗೆ ತಲುಪಿದ್ವಿ. ವಾಲ್ಪೋಯಿಗೆ ಹೋದ್ವಿ. ಅಲ್ಲಿ ಮತ್ತೆ ಏನಾಗುತ್ತೆ, ನಮ್ಮ 5 ಆನೆಗೂ ಸಾಕಷ್ಟು ನೀರಿರೋ ಜಾಗ ಬೇಕು. ನೀರಿರಬೇಕು ಮತ್ತು ಫಾಡರ್ ಇರಬೇಕು. ಅದನ್ನು ಸಾಕ್ಬೇಕಲ್ಲ ಅಷ್ಟು. ಅದು ಫಾಡರ್ ಏನೋ ಆಲದ ಮರ ಅದು ಇದು ಅದಕ್ಕೇನು ಇಷ್ಟ ಇದೆ, ಅದನ್ನು ಲಾರಿನಲ್ಲಿ ಸಪ್ಲೈ ಮಾಡ್ತಾರೆ. ಬಟ್ ವಾಟರ್ ಈಸ್ ಎ ಮಸ್ಟ್. ಮತ್ತು ಅದು ನೀರಲ್ಲಿ ಇಳಿಬೇಕು, ನೀರಲ್ಲಿ ಹೋಗಬೇಕು, ಇವೆಲ್ಲ ಇರ್ತವೆ. ಸೊ ಹಾಗಾಗಿ ದೇ ಹ್ಯಾವ್ ಆಲ್ಸೋ ಸೆಲೆಕ್ಟೆಡ್ ವೆರಿ ಗುಡ್ ಪ್ಲೇಸ್. ಓಕೆ. ಒಟ್ಟು ಅಲ್ಲಿ ಹೋಗಿ ತಲುಪಿದ್ರಿ. ಆದರೆ ಮುಂದೆ ಏನು ಆಯಿತು ಅನ್ನೋದು ಕುತೂಹಲ. ಆ ಕುತೂಹಲನ ಹಾಗೆ ಕಾದಿಟ್ಕೊಳ್ಳಿ, ಅದನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಫಾರೆಸ್ಟ್ ಡೈರೀಸ್ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.